ನಮಸ್ತೆ ರಂಗನಾಥ್ ಗುರುಗಳು, ನಮಸ್ತೆ ಅಶ್ವಿನಿ ಮೇಡಮ್ಗೂ, ನಂದೇ ಮೇಡಮ್ ನಮಸ್ತೆ. ನಾನು ಕೆಲಸ ಮಾಡ್ಕೊಂಡು ಕೇಳ್ತಾ ಇದ್ದೆ, ಬಟ್ ನಮ್ಮ ವೆಂಕಟರಮಣ ಸಾರು ಬಡ್ದು ಎದುರಿಸ್ಬಿಟ್ರು. ಆ, ಹಂಗಾಗಿ ನಾನು ಧ್ಯಾನಕ್ಕೆ ಬಂದಿದ್ದು 2024 ಫೆಬ್ರವರಿ. ಧ್ಯಾನಕ್ಕೆ ಬರೋದಕ್ಕೆ ಮುಂಚೆ ಹೆಂಗಿತ್ತು ನನ್ನ ಆರೋಗ್ಯ ಅಂತಂದ್ರೆ ತುಂಬಾ ಹದಗೆಟ್ಟಿತ್ತು. ತುಂಬಾ ಮೊಬೈಲ್ಗಳಾಗೆಲ್ಲ ಕೆಟ್ಟ ಕೆಟ್ಟ ವಿಡಿಯೋಗಳು, ಏನೋ ಯಾವ ಬರೋ ವಿಡಿಯೋಗಳು ನೋಡ್ತಾ ಇದ್ದೋ, ಫಿಲಮ್ ಏನೋ ನೋಡ್ತಾ ಇದ್ದೋ. ಈಗ ಈ ಮಾರ್ಗಕ್ಕೆ ಬಂದ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ನೋಡಲ್ಲ. ನಮ್ಮ ಆಧ್ಯಾತ್ಮಿಕ ಮಾರ್ಗವಾಗಿ ಏನೋ ವಿಡಿಯೋಗಳಿದಾವ ಅವನ್ನ ಶೇರ್ ಮಾಡೋದಾಗ್ಲಿ ನೋಡೋದಾಗ್ಲಿ ನೋಡ್ತೀನಿ, ಬಿಟ್ರೆ ಬೇರೆ ಯಾವ್ದು ನೋಡಲ್ಲ. ಈ ಧ್ಯಾನಕ್ಕೆ ಬಂದಿದ್ದು ಹೇಗೆ ಅಂತಂದ್ರೆ, ನಾನು ಒಂದು ಅನಾರೋಗ್ಯದ ನಿಮಿತ್ತ ಈ ಧ್ಯಾನಕ್ಕೆ ಬಂದೆ. ಆ ಆ, ನಾನು ಪ್ರತಿ ವರ್ಷನೂ ನಾನು ಎಲ್ಲ ಒಂದು 20 ವರ್ಷದ ಹಿಂದೆಯಿಂದಲೂ ಶಬರಿಮಲೆಗೆ ಹೋಗುವ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡ್ ಬಂದಿದ್ದೆ. ಏನಾಯ್ತು ಇದ್ದಕ್ಕಿದ್ದಂಗೆ ಈಗ 2024 23 ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ವಲ್ಪ ಆರೋಗ್ಯ ಏನೋ ತಪಾಸಣೆ ಮಾಡಿಸಿದಾಗ BP ಐತೆ ಅಂತ ಹೇಳಿದ್ರು. ಹಂಗಾಗಿ ನಂಗೆ ಅವಾಗ ತುಂಬಾ ಯೋಚನೆ ಬಂತು. ಅವಾಗಿನ ಧ್ಯಾನಕ್ಕೆ ಬಂದಿಲ್ಲ ನಾನು. ಏನಪ್ಪ ಹಿಂಗಾಗೋಯ್ತು, ನಾ ಇರೋವರೆಗೂ ಮಾತೆ ನುಂಗ್ಬೇಕಲ್ಲ, ಸಾಯೋವರೆಗೂ ಈ ತರ ಆಗೋಯ್ತಲ್ಲ. BP ಶುಗರ್ ಅಂದ್ರೆ ಒಂದ್ ದೊಡ್ಡ ಕಾಯಿಲೆ ಅನ್ಕಂತೀವಿ. ಏನ್ ಮಾಡೋದು, ನನಗೇನು ಬೇರೆ ದಾರಿ ಗೊತ್ತಿಲ್ಲ, ಆಧ್ಯಾತ್ಮಿಕ ಮಾರ್ಗವಾಗಿ ಗೊತ್ತಿಲ್ಲ, ನಮ್ ಗುರುಜಿನೂ ಕಾಂಟ್ಯಾಕ್ಟ್ ಇಲ್ಲ, ಯಾರು ಗೊತ್ತಿಲ್ಲ. ನನಗಿರೋದು ದೈವ ಮಾರ್ಗ ಒಂದೇ ನನಗೆ ಗೊತ್ತಿದೆ, ಯಾಕೆಂದ್ರೆ ನಾನು ನಂಬಿದ್ದು ದೇವ್ರನ್ನೇ. ಹಂಗಾಗಿ ನಾನು ಒಂದು ಸಂಕಲ್ಪ ಮಾಡ್ಕೊಂಡೆ. ನಾನು ನವೆಂಬರ್ ಅಥವಾ ಡಿಸೆಂಬರ್ ಜನವರಿಲಿ ನಾನು ಶಬರಿಮಲೆಗೆ ಹೋಗ್ತಕ್ಕಂತ ಒಂದು ಈ ಪ್ರತಿ ವರ್ಷನೂ ನಡ್ಕೊಂಡ್ ಬಂದಿದ್ದೆ. ಹಾಗಾಗಿ ನಾನು ಆ ದೇವರಲ್ಲೇ ಒಂದು ಪ್ರಾರ್ಥನೆ ಮಾಡ್ಕೊಂಡೆ, ದೇವ್ರೆ ನಾನು ಒಂದು ಈ ಕಾಯಿಲೆ ನನಗೆ ಗುಣವಾಗ್ಬೇಕಾದ್ರೆ ನೀನೇ ನನಗೆ ಆಧಾರ. ಈಗ ನಾನು ಏನೋ ಒಂದು ಏನೋ ಒಂದು ಕೊಡ್ಬೇಕಲ್ವ, ನಾನು ಒಂದು ತಗೋಬೇಕು ಅಂದ್ರೆ ಒಬ್ಬರಿಗೆ ಕೊಡ್ಲೇಬೇಕು. ಹಾಗಾಗಿ ನಾನು ಇರೋವರೆಗೂ ನಾನು ನಾನ್ ವೆಜ್ ಮುಟ್ಟಲ್ಲಪ್ಪ. ನನಗೆ ಈ BP ನಿನ್ನ ಸನ್ನಿಧಿಗೆ ಹೋಗಿ ಮತ್ತೆ ಮನೆಗೆ ಬರೋವರೆಗೂ ನನಗೆ ಈ BP ಕಂಟ್ರೋಲಿಗೆ ಬರಬೇಕು. ನಾನು ಇರೋವರೆಗೂ ನಾನು ನಾನ್ ವೆಜ್ ಮುಟ್ಟಲ್ಲ ಅಂತ ನಾನು ಅವಾಗಲೇ ಸಂಕಲ್ಪ ಮಾಡ್ಕೊಂಡಿದ್ದೆ. ಅಂದ್ರೆ ಧ್ಯಾನಕ್ಕೆ ಬರೋದಕ್ಕೆ ಮುಂದೆಗೆ ನನಗೆ ಅದು ಇನ್ವಿಟೇಷನ್ ಬಂದಿತ್ತಾಲೆ. ಶಬರಿಮಲೆ ಯಾತ್ರೆ ಮುಗಿಸ್ಕೊಂಡ್ ಬಂದೆ, ಒಂದು 15-20 ದಿನ ಆಯ್ತು. ಆದ್ರೂ ಕೂಡ ನನಗೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಷ್ಟೇ, ಜಾಸ್ತಿ ಏನಿಲ್ಲ, ಹಂಗೆ ಇತ್ತು, ಸ್ವಲ್ಪ ವೆರಿವೇಶನ್ ಆಗ್ತಾ ಇತ್ತು. ಏನ್ ಇಷ್ಟೆಲ್ಲ ಮಾಡಿದ್ರು ನನಗೆ ಏನು ಇಲ್ವಲ್ಲ, ಬೇಜಾರಾಗೋಯ್ತು. ಎಲ್ಲ ದೇವ್ರ ಮೇಲೂ ಬೇಜಾರಾಯ್ತು, ಎಲ್ಲ ಬೇಜಾರಾಯ್ತು. ಏನ್ ಮಾಡೋದು, ನಾನ್ ವೆಜ್ ಬಿಟ್ಟಿದ್ದೆ. ಆಲ್ರೆಡಿ ಶಬರಿಮಲೆಗೆ ಹೋಗೋ ಹಿಂದೆ ಮುಂದೆ 1 ತಿಂಗಳು ನಾನ್ ವೆಜ್ ಬಿಡ್ತಾ ಇದ್ದೆ, ಪ್ರತಿ ವರ್ಷನೂ ಹಂಗೆ ನಾನು ಬಿಡ್ತಾ ಇದ್ದೆ. ಅವಾಗ್ಲೂ ಅದೇ ರೀತಿ ಬಿಟ್ಟಿದ್ದೆ. ಇನ್ನೇನು ಇನ್ನೊಂದ್ 2 ದಿನ 3 ದಿನ ನಾನು ಉಪಯೋಗಿಸ್ಬೇಕು, ನಾನ್ ವೆಜ್ ಉಪಯೋಗಿಸ್ಬೇಕು. ಅಷ್ಟರೊಳಗೆ ನಮ್ಮ ಸಂದೀಪ್ ಎಲ್ಲ ನೋಡಿರ್ತೀರಲ್ಲ ನೀವು, ಸಂದೀಪ್ ಎಲ್ಲ ಗೊತ್ತು, ತುಮಕೂರಿನ ನಮ್ಮ ಸಂದೀಪ್ ಅಂತ ಹೇಳಿ. ಫೋನ್ ಬಂತು ನನಗೆ. ನಾನೇ ಫೋನ್ ಏನ್ಕೊ ಮಾಡ್ದೆ ಅನ್ಸುತ್ತೆ, ಮಾಡ್ದಾಗ ಅಣ್ಣ ಹಿಂಗಾಯ್ತು ನನ್ಗೆ, ಏನ್ ಮಾಡೋದು ಅಂದಾಗ ಅವರು ಈ ಮಾತಾರ್ ಫೌಂಡೇಶನ್ ಪರಿಚಯ ಮಾಡ್ಕೊಟ್ರು ನನಗೆ ಅವರು. ಅಣ್ಣ ಹಿಂಗ್ ಧ್ಯಾನ ಅಂತ ಒಂದು ಇದಿದೆ, ಧ್ಯಾನ ಅಂದ್ರೆ ಹಿಂಗೇನು ಗೊತ್ತಿಲ್ಲ ಅವಾಗ. ಇದನ್ನ ಮಾಡು, ನಿನಗೆ ಕಮ್ಮಿ ಆಗುತ್ತೆ ಸ್ವಲ್ಪ, ಯಾವ ಮಾತ್ರೆ ತಗೋಬೇಡ ಅಂತ ಅವ್ರು ಹೇಳಿದ್ರು. ಬಟ್ ಆಯ್ತು ಇರ್ಲಿ, ಅವ್ರದ್ದು ಒಂದು ಅಕ್ಸೆಪ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಹೇಳ್ಕೊಟ್ರು ನಂಗೆ, ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲಿಂಕ್ ಶೇರ್ ಮಾಡಿರು, ಎಲ್ಲ ಜೂಮ್ ಎಲ್ಲ ಏನೋ ಮಾಡ್ಬೇಕು ಅಂತ ನಂಗೆ ಅಷ್ಟೊಂದು ಐಡಿಯಾ ಎಲ್ಲ, ಅವರೆಲ್ಲ ಮಾಡ್ಕೊಟ್ರು. ಮಾಡ್ಕೊಟ್ಟು ಒಂದ್ 2 ತಿಂಗಳು ಧ್ಯಾನ ಮತ್ತೆ ಇವೆಲ್ಲ ಮಾಡ್ಕೊಂಬಂದು ಯಾವುದೇ ಮಾತ್ರೆ ಏನು ತಗೊಂಡ್ರಿಲ್ಲ ನಾನು. ಹಂಗೆ ನಡೀತಾ ಬಂತು. ಇದಕ್ ಬಂದ್ಮೇಲೆ ಆ ಅಷ್ಟಕ್ ಮುಂಚೆ ಮಧ್ಯದಲ್ಲಿ ಸ್ವಲ್ಪ ಮಾತ್ರೆ ಉಪಯೋಗಿಸಿದ್ದೆ, ಮಾಮೂಲಿ ಮಾತ್ರೆ ಉಪಯೋಗಿಸಿದ್ದೆ. ಇದಕ್ ಬಂದ್ಮೇಲೆ ಅವ್ರು ಹೇಳಿದ್ಮೇಲೆ ಮಾತ್ರೆ ಬಿಟ್ಬಿಟ್ಟೆ. ಇನ್ನುವರೆಗೂ ನಾನು ಯಾವ್ದೋ ಮಾತ್ರೆ ಮಾಡ್ತಾ ಇಲ್ಲ, ಆರೋಗ್ಯವಾಗಿದ್ದೀನಿ. ಅಂದ್ರೆ ಇದಕ್ಕೆ ಬಂದಿದ್ದು ತುಂಬಾ ಅನುಕೂಲ ಆಯ್ತು ನನಗೆ. ಯಾಕಂದ್ರೆ ಎಲ್ಲಾ ಒಂದು ನಿದ್ದೆರಾಗಿರ್ಬೋದು, ನಮ್ ಗುರುಗಳು ಹೇಳ್ತಾ ಇರ್ತಾರೆ ನೈಟ್ ಟೈಮ್ ಕೆಲಸ ಅಂದ್ರೆ ಕೆಲಸನೂ ಬಿಟ್ಬಿಟ್ಟೆ ನನಗೆ. ಬರೀ ಆದಷ್ಟು ಎಷ್ಟಿರುತ್ತೋ ಅಷ್ಟಲ್ಲೇ ಸ್ವಲ್ಪ ಡೇನಲ್ಲಿ ನಾನು ಕೆಲಸ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಕುಡಿಯೋ ನೀರಿಂದ ಹಿಡಿದು ತಿನ್ನೋ ಊಟದಿಂದ ಹಿಡಿದು ಎಲ್ಲಾ ಬದಲಾವಣೆ ಇದೆ. ಸೌಮೂತ್ರ ಅಂತೂ ತುಂಬಾನೇ ಉಪಯೋಗಿಸ್ತಾ ಇದ್ದೀನಿ. ಅದು ಒಳ್ಳೆ ಆಹಾರ ತಿಂದ್ರೆ, ಒಳ್ಳೆ ಜ್ಯೂಸ್ಗಳು, ಒಳ್ಳೆ ಹಣ್ಣು, ಒಳ್ಳೆ ಆಹಾರ, ಆಯಿಲ್ಗಳು, ಅಂದ್ರೆ ಗಾಣದ ಎಣ್ಣೆಯಿಂದ ಏನು ನಾವು ತಯಾರು ಮಾಡ್ತೀವಿ, ಒಳ್ಳೆ ಎಣ್ಣೆ, ಪ್ರತಿನಿತ್ಯ ದಿನಚರಿ ಏನ್ ನಮ್ ಗುರುಗಳು ಹೇಳ್ತಾರೆ ಅದನ್ನ ಪಾಲನೆ ಮಾಡ್ರೆ 100% ನಾವು ಯಾವ ಡಾಕ್ಟರ್ ಬೇಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಇನ್ನ ತುಂಬಾ ಇದು ಹೇಳಿದ್ರೆ ಇನ್ನೂ 1 ಗಂಟೆ ಮೇಲಾಗುತ್ತೆ. ಇಷ್ಟೆಲ್ಲ ಕಲಿಸ್ಕೊಟ್ಟಂತ ನಮ್ಮ ಗುರುಗಳಿಗೂ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ ಕಲ್ತಿದೀನಿ ನಾನು. ನಮ್ಮ ಅವತಾರ್ ಫೌಂಡೇಶನ್ ಬಂದ್ಮೇಲೆ ತುಂಬಾ ನಮ್ಮ ಜೀವನ ಶೈಲಿ ಎಷ್ಟು ಕೋಪ ಇತ್ತು ಅಂದ್ರೆ ಅಷ್ಟೇ ಅಲ್ಲ, ಯಾರನ್ನ ಹೆಂಗ್ ಬೇಕಂಗ್ ಬೈತಾ ಇದ್ದೆ. ತುಂಬಾನೇ ಕೋಪ ಗೊತ್ತಾಯ್ತು. ಮನೆ ಒಳಗೂ ಸ್ವಲ್ಪ ನಮ್ಮ ಹೆಂಗಸರು ಮಕ್ಳ ಮೇಲಾಗ್ಲಿ ತುಂಬಾ ಸಿಟ್ ಮಾಡ್ಕೊಂತ ಇದ್ದೆ. ಈಗ ಎಲ್ಲರೂ ಸಮ ಅಂತ ಹೇಳ್ಬಿಟ್ಟು ನಾನು ಏನೋ ಅಂದ್ರೂ ಕೂಡ ಅದನ್ನೆಲ್ಲ ಮಾಡ್ಕೊಂಡು ಸಮವಾಗಿ ಮಾಡ್ಕೊಂಡು ಹೋದಕ್ಕೊಂದು ಎಲ್ಲಾದ್ರಲ್ಲೂ ಒಂದು ತಿಳುವಳಿಕೆ ಹೇಳ್ತಾ ಇದ್ರೆ, ಒಂದು ಆರೋಗ್ಯ ಅಂತಲೇ ಇಲ್ಲ, ನಮ್ಮ ಸಂಸಾರದಲ್ಲಿ ನಾವ್ ಹೇಗಿರ್ಬೇಕು, ಗಂಡ ಹೆಂಡತಿ ಆಗ್ಲಿ, ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಪ್ರತಿಯೊಂದ್ರಲ್ಲೂ ನಮ್ಗೆ ಜ್ಞಾನ ಹೇಳ್ತಾ ಇದ್ರೆ ಈ ಉಚಿತವಾಗಿ. ಅಂದ್ರೆ ನಾವು ಯಾವ್ದೋ ಜನ್ಮದ ಪುಣ್ಯ ಅಂತ ಹೇಳ್ಬೇಕು ನಮ್ಗೆ ಸಿಕ್ಕಿರೋದು. ಒಂದ್ ಹೇಳ್ಬೇಕು ಅಂದ್ರೆ, ಒಂದೇದನ ಈ ದಾರಿ ಮಾರ್ಗ ಬರ್ಬೇಕಾದ್ರೆ ಆ ದೇವ್ರು ಈ ನನ್ನ ದೈವ ಮಾರ್ಗಕ್ಕಿಂತ ಅದಕ್ಕಿಂತ ಇನ್ನೊಂದು ಮೆಟ್ಲು ಮೇಲೆ ಹೋಗಪ್ಪ ಅಂತ ಹೇಳಿ ಕಳಿಸ್ದಂಗ ಆಯ್ತು ನನಗೆ. ಅಯ್ಯಪ್ಪ
ಅಯ್ಯಪ್ಪ ಸ್ವಾಮಿ ಅವರು ಈ ಮಾರ್ಗಕ್ಕೆ ಇನ್ನೊಂದು ಮೆಟ್ಲು ಮೇಲೆ ಇದೆ ನಿನಗೆ ಹತ್ತಪ್ಪ ಅಂತ ಒಂದು ದಾರಿ ತೋರಿಸ್ಕೊಟ್ಟು ನನಗೆ 18 19 ವರ್ಷ ಯಾತ್ರೆ ಮುಗೀತು. ಮುಗಿದ್ಮೇಲೆ ಇನ್ನ ನಿನಗೆ ಒಳ್ಳೆ ಮಾರ್ಗ ಇದೆ, ಇನ್ನ ಸ್ವಲ್ಪ ಮುಂದೆ ಹೋಗಪ್ಪ ಅಂತ ಹೇಳಿ ಒಂದು ದಾರಿ ಕೊಟ್ಟಂಗ ಆಯ್ತು ಮೇಡಮ್. ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಹಂಚ್ಕೊಂತೀನಿ ಮೇಡಮ್, ಇನ್ನ ಬೇಕಾದಷ್ಟಿದೆ, ಬೇರೆಯವ್ರಿಗೆ ಅವಕಾಶ ಇರಲಿ. ಥ್ಯಾಂಕ್ ಯು ಮೇಡಮ್.